ಇದು ಏನು ಗ್ಯಾರಂಟಿ ಅಂತ ಕೂಡ ಘೋಷಣೆ ಮಾಡಿದ್ರು. ಅದು ನೀವೆಲ್ಲ ಟಿ ವಿನಲ್ಲೂ ನೋಡಿದ್ರಿ, ನೀವು ಅದನ್ನೆಲ್ಲ ಸರ್ಕ್ಯುಲೇಟ್ ಕೂಡ ಮಾಡಿದ್ರಿ. ಆದರೆ ಸರ್ಕಾರ ಬಂದ ತಕ್ಷಣ ಅದನ್ನು ಮರ್ತೇ ಬಿಟ್ಟರು. ಏನು ಮೊದಲನೇ ಗ್ಯಾರಂಟಿ ಶಕ್ತಿ ಯೋಜನೆ, ಎರಡನೇ ಗ್ಯಾರಂಟಿ ಯಾವುದದು 2,000 ರೂಪಾಯಿದು ಗೃಹಲಕ್ಷ್ಮಿ, ಆಮೇಲೆ ಹೀಗೆ 5 ಗ್ಯಾರಂಟಿ ಆಯಿತು. ನಮಗೆ ಸಂತೋಷ, ನಮ್ಮ ಹೆಣ್ಮಕ್ಳಿಗೆ ಏನೋ ಗ್ಯಾರಂಟಿಗಳು ಕೊಟ್ಟರು, ಸಂತೋಷನೇ, ಇಲ್ಲ ಅಂತ ನಾನು ಹೇಳಲ್ಲ, ಬೇರೆಯವ್ರ ಥರ ಬೈಯೋದಿಲ್ಲ ನಾನು. ಆದರೆ ಅದೆಲ್ಲ ಬೇರೆ ವಿಷಯಗಳು. ಆದರೆ ಇಲ್ಲಿ ಬಂದಿದ್ದು ಸಮಸ್ಯೆ ಏನಂತಂದರೆ 6ನೇ ಗ್ಯಾರಂಟಿ ನೀವು ಯಾಕೆ ಮರ್ತ್ರಿ? 6ನೇ ಗ್ಯಾರಂಟಿ ಯಾಕೆ ಮರ್ತರು ಅಂದರೆ ಅಲ್ಲಿ ಎಲ್ಲ ಕೆಲಸ ಮಾಡೋರು ಹೆಣ್ಮಕ್ಳೇ. ಈ 3 ಯೋಜನೆಗಳಲ್ಲಿ ಕೆಲಸ ಮಾಡೋರು ಹೆಣ್ಮಕ್ಳೇ. ಈ ಚಾಕರಿ ಮಾಡೋರು ಕೆಲಸ ಅಲ್ಲ ಇದು, ಅವ್ರಿಗೆ ಬಿಟ್ಟು ಚಾಕರಿ ಮಾಡ್ತಿದ್ದಾರಲ್ಲ ಅವರೆಲ್ಲರೂ ಹೆಣ್ಮಕ್ಳೇ. ಅದಕ್ಕೆ ಇವರು ಮರ್ತಿದ್ದಾರೆ. ಅವ್ರೇನು ಅಂದ್ಕೊಂಡ್ರು, ನಮ್ಮ ಹೆಣ್ಮಕ್ಳಿಗೆ ಮತ್ತೆ ಕೇಳೋದಿಲ್ಲ ಅಂತ ಅಂದ್ಕೊಂಡ್ರು. ಆದರೆ ಮತ್ತೆ ನಾವು ಅದನ್ನು ಕೇಳ್ತಾನೇ ಇದ್ದೀವಿ. ಅದಲ್ದಿರ ನಾವು ನಮ್ಮ ಸಂಘಟನೆಯಿಂದ ATUCಯಿಂದ ಪ್ರಿಯಾಂಕಾ ಗಾಂಧಿ ಅವ್ರಿಗೂ ಪತ್ರ ಬರೆದಿದ್ವಿ. ನೀವು ಅವತ್ತು ಘೋಷಣೆ ಮಾಡಿದ್ರಲ್ಲ ಮತ್ತೇನಾಯಿತು ಅಂತ, ಆದರೆ ಅದಕ್ಕೆ ಮತ್ತೆ ಉತ್ತರ ಇಲ್ಲ. ಮತ್ತೆ ಪ್ರಿಯಾಂಕಾ ಗಾಂಧಿ ಅವರು ಮೊನ್ನೆ ಯಾವುದೋ ಒಂದು ವಿಡಿಯೋನಲ್ಲಿ ಹೇಳಿದ್ದಾರೆ, ನನ್ನ ಮಕ್ಕಳಿಗೆ ನಾನು ಯಾವುದೋ ಕಾರ್ಯಕ್ರಮದಲ್ಲಿ ಆ ವಿಡಿಯೋ ಬಂದಿತ್ತು, ಎಲ್ಲ ಕಡೆ ಅದು ವೈರಲ್ ಆಯಿತು. ಏನಂದರೆ ನನ್ನ ಮಕ್ಕಳಿಗೆ ನಾನು ಹೇಳೋದಿಷ್ಟೇ, ಸತ್ಯವಂತರಾಗಿ, ಸತ್ಯ ನುಡಿಯಿರಿ, ಮತ್ತು ಅಂದರೆ ಪ್ರಾಮಾಣಿಕರಾಗಿ ಅಂತ ಇರಬೇಕು, ಆ ಥರ ಏನೋ ಒಂದು, ಮತ್ತು ಜವಾಬ್ದಾರಿ ಇಟ್ಕೊಳ್ಳಿ ಅಂತ. ಅವರು ಸತ್ಯವಂತರಾಗಿರಲಿ, ನೀವು ಸತ್ಯವಂತರಾಗಿ ಮತ್ತು ಪ್ರಾಮಾಣಿಕತೆ ಇರಲಿ. ಕಾಂಗ್ರೆಸ್ ಸರ್ಕಾರಕ್ಕೆ, ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಪ್ರಾಮಾಣಿಕತೆ ಇರಲಿ ಅಂತ ಹೇಳಿ ನಾನು ಅವರಿಗೆ ಬರ್ತಿದ್ದೀನಿ. ಸೊ ಇದನ್ನು ನಾವಿವತ್ತು ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಬೇಕಾಗಿದೆ. ನೀವು ಯಾಕೆ ಮರ್ತ್ರಿ 6ನೇ ಗ್ಯಾರಂಟಿನ? ನೀವು ಮರಿಬೋದು, ಆದರೆ ನಾವು ಮರೆಯೋದಿಲ್ಲ ಅಂತ ಹೇಳಿ ನಾವಿವತ್ತು ಅವ್ರಿಗೆ ಪದೇ ನೆನಪು ಮಾಡ್ತಾನೆ ಇರಬೇಕು, ಮಾಡ್ತಾನೆ ಇರ್ತೀವಿ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಅವರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಸೊ ಇನ್ನು ನಿಮ್ಮ ಬೇರೆ ಎಲ್ಲ ಇದು ಸಾಮಾನ್ಯವಾಗಿ ನಾವು ಮಹಿಳಾ ಸಂಘಟನೆಯಲ್ಲಿ ಕೆಲಸ ಮಾಡುವಾಗ ಅನೇಕ ಹೆಣ್ಮಕ್ಳು ಸಮಸ್ಯೆಗಳನ್ನ ಹೇಳ್ತಾನೆ ಇರ್ತಾರೆ. ಹಾಗಾಗಿ ನಾವು ನಮ್ಮ ಅಂಗನವಾಡಿ ಇದೊಂದು ಮುಗಿಸ್ಬಿಡ್ತೀನಿ, ಮುಗೀತು. ಅಂಗನವಾಡಿ ಅಕ್ಕ ತಂಗಿಯರ ಜೊತೆ ನಾವು ಖಂಡಿತವಾಗ್ಲೂ ನಮ್ಮ NFIW ಸಂಘಟನೆ ನಿಮ್ಮ ಜೊತೆ ಇದ್ದೇ ಇರುತ್ತೆ. ನಿಮ್ಮ ಹೋರಾಟಗಳಲ್ಲಿ ನಾವು ಸದಾ ಇರ್ತೀವಿ ಅಂತ ಹೇಳಿ ನನಗೆ ಎಷ್ಟೊತ್ತು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ಒಂದ್ಸಿ ನನ್ನ ಮಾತು ಮುಗಿಸ್ತೇನೆ. AITUC ಜಿಂದಾಬಾದ್, AITUC ಜಿಂದಾಬಾದ್, ಇನ್ಕ್ವಿಲಾಬ್ ಜಿಂದಾಬಾದ್. ಥ್ಯಾಂಕ್ ಯು. ಎಲ್ಲೋ ಫೋನ್ ಮಾಡ್ತಿದ್ದಾರೆ. ಸೊ ನಾವು ಭೇಟಿ ಮಾಡಿ ಮನವಿಯನ್ನು ಕೊಟ್ಟು ಈ ಬಜೆಟ್ ಒಳಗಡೆ ಮಾಡದೇ ಇದ್ದರೆ ಮತ್ತೆ ಮುಂದಿನ ಹೋರಾಟಕ್ಕೆ ತಯಾರಾಗ್ತೇವೆ. ಹಾಗೆ ನಾವು ಕೇಂದ್ರ ಸರ್ಕಾರ ಏನು ಬಜೆಟ್ ಒಳಗಡೆ ಬಿಡಿಗಾಸನ್ನು ಕೊಟ್ಟಿಲ್ಲ, ಅದರ ವಿರುದ್ಧವಾಗಿ ಕೂಡ ನಾವು ಏಪ್ರಿಲ್ ತಿಂಗಳಲ್ಲಿ 21, 22, 23 ದೆಹಲಿ ಚಲೋ ಹಾಕ್ಕೊಂಡು ನಾವಿದ್ದೀವಿ. ಹೆಣ್ಣುಮಕ್ಳು, ಕೋಟಿ ಜನರ ಹೆಣ್ಣುಮಕ್ಳ ಜೀವನವನ್ನು ನೀವು ನಶಿಸ್ತಾ ಇದ್ದೀರಾ, ಅವರ ಜೀವನದ ಬಗ್ಗೆ ಚಿಂತನೆ ಮಾಡ್ತಾ ಇಲ್ಲ ಅಂತೇಳಿ ಕೇಂದ್ರ ಸರ್ಕಾರಕ್ಕೂ ಕೂಡ ನಾವು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಮೇಡಮ್, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು 16 ಬಜೆಟ್ಟು ಕಾಮ್ರೇಡ್ಸ್ ಎಲ್ಲ ಬಂದು ಕೂತ್ಕೊಳ್ಳಿ. ಈಗ ಮೇಡಮ್, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು 16 ಬಜೆಟ್ಟು ಯಶಸ್ವಿಯಾಗಿ ಮಾಡಿದ್ದಾರೆ. ಇದು 17ನೇ ಬಜೆಟಲ್ಲಿ ನಿಮ್ಮ ಇಶ್ಯೂ ತಗೊಂಡು ಸೀರಿಯಸ್ ಆಗಿ ನಿಮ್ಮ ಬೇಡಿಕೆ ಈಡೇರಿಸ್ತಾರೆ ಮೇಡಮ್? ಖಂಡಿತ ಅವರು ಜನಪರ ಮತ್ತು ಮಹಿಳೆ ಕಾರ್ಮಿಕರ ಪರವಾದ ಮುಖ್ಯಮಂತ್ರಿಗಳು ಅಂತ ಹೇಳಿ ನಾವು ಬಹುಮತದಿಂದ ನಮ್ಮ ಹೆಣ್ಮಕ್ಳು ಕೂಡ ವೋಟನ್ನು ಹಾಕಿ ತಗೊಂಡು ಬಂದಿದ್ದೀವಿ. ಅವ್ರು ನಮ್ಗೆ ಅನ್ಯಾಯ ಮಾಡೋದಿಲ್ಲ, ಮಾಡಬಾರ್ದು, ಮಾಡಬೇಕು, ನೀವು ಜನಪರ ಮುಖ್ಯಮಂತ್ರಿ ಅಂತ ಹೇಳಿ ಆಶಯ ವ್ಯಕ್ತಪಡಿಸ್ತಾ ಇವತ್ತು ಈ ಹೋರಾಟವನ್ನು ಇಟ್ಟು ಅವರಿಗೆ ಮನವಿಯನ್ನು ಕೂಡ ತಲುಪಿಸ್ತಾ ಇದ್ದೇವೆ. ಅವರು ಮಾಡ್ತಾರೆ ಅನ್ನೋ ಅಭಿಲಾಷೆಯಿಂದಲೇ ಇವತ್ತು ಹೋರಾಟವನ್ನು ಮಾಡಿ ಮುಗಿಸ್ತಾರೆ.